ನಾಳೆ ಭಾರತ್ ಬಂದ್ ಅಂತ ಹೇಳ್ತಾ ಇದ್ದಾರೆ. ಯಾರು ಈ ಕರೆಯನ್ನ ಕೊಟ್ಟಿರುವಂತದ್ದು? ಈಗ ಬರ್ತಾ ಇರುವಂತಹ ಸುದ್ದಿ ಭಾರತ್ ಬಂದ್ ನಾಳೆ ನಡೆಯುತ್ತಾ, ಕರ್ನಾಟಕದ ಮೇಲೆ ಇದರ ಪರಿಣಾಮಗಳೇನು, ಯಾರು ಈ ಕರೆಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಡೀಟೇಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಾಳೆ ಭಾರತ್ ಬಂದ್ಗೆ ವಿವಿಧ ಸಂಘಟನೆಗಳು ಕರೆಯನ್ನ ಕೊಟ್ಟಿವೆ. ಕಾರ್ಮಿಕ ರೈತ ನೀತಿ ವಿರೋಧಿಸಿ ಭಾರತ್ ಬಂದ್ಗೆ ಕರೆಯನ್ನ ಕೊಟ್ಟಿರೋದು. ಕಾರ್ಮಿಕ ರೈತ ಸಂಘಟನೆಗಳಿಂದ ದೇಶಾದ್ಯಂತ ಮುಷ್ಕರವನ್ನ ಮಾಡಲಿದ್ದಾರೆ. ದೇಶದ 25 ಕೋಟಿ ಮಂದಿ ಕಾರ್ಮಿಕರು ಭಾಗಿ ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ. ನಾಳೆ ಕರ್ನಾಟಕಕ್ಕೂ ಕೂಡ ಭಾರತ್ ಬಂದ್ ಬಿಸಿ ತಟ್ಟುತ್ತಾ ಅಂತ. ನಾಳೆ ಭಾರತ್ ಬಂದ್ ಆಗುತ್ತಾ? ಆದ್ರೆ ಏನಿರುತ್ತೆ ಏನಿರಲ್ಲ. ನಾಳೆ ಭಾರತ್ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ಕೊಟ್ಟಿವೆ, ಕೈ ಜೋಡಿಸಿವೆ. ಸೊ ಹಾಗಾಗಿ ನಾಳೆ ಯಾವ್ಯಾವ್ದು ಇರುತ್ತೆ ಅನ್ನುವಂಥದ್ದನ್ನು ಕೂಡ ನೋಡೋಣ, ಯಾವುದೇನು ಇರೋದಿಲ್ಲ ಅಂತಲೂ ಕೂಡ. ಸೊ ನಾಳೆ ಕರ್ನಾಟಕದ ಮೇಲೆ ಇದರ ಪರಿಣಾಮ ಏನು ಅನ್ನುವಂಥದ್ದನ್ನು ಕೂಡ ಬಹುಮುಖ್ಯವಾಗಿ ನೋಡಬೇಕಾಗಿದೆ. ಭಾರತ್ ಬಂದಿರೋದ್ರಿಂದ ಸಹಜವಾಗಿ ಒಂದಿಷ್ಟು ಬಂದ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾಳೆ ಏನಿರಲ್ಲ ಅಂತಂದರೆ ನಾಳೆ ಕೈಗಾರಿಕೆಗಳು ಬಹುತೇಕ ಬಂದ್ ಅಂತ ಹೇಳ್ತಾ ಇದ್ದಾರೆ. ನಾಳೆ ಕೈಗಾರಿಕೆಗಳು ಬಹುತೇಕ ಬಂದ್. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರದ ನೀತಿಯ ವಿಚಾರದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಈಗ ಕಾರ್ಮಿಕರು ಮತ್ತು ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾಳೆ ಕೈಗಾರಿಕೆಗಳು ಬಹುತೇಕವಾಗಿ ಬಂದ್ ಆಗಿರುತ್ತೆ. ನಾಳೆ ಕೈಗಾರಿಕೆಗಳು ಸೊ ಹಲವು ಸಂದರ್ಭದಲ್ಲಿ ಬಂದನ್ನು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಕೈಗಾರಿಕೆಗಳು ಬಂದ್ ಆಗುತ್ತೆ. ಕೆಲ ಬ್ಯಾಂಕ್ಗಳಲ್ಲಿ ಸೇವೆ ವ್ಯತ್ಯಯವಾಗಬಹುದು, ಬಟ್ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಆ ರೀತಿಯಾಗಿರೋದಿಲ್ಲ. ಎಲ್ಲ ಬ್ಯಾಂಕ್ಗಳು ಕೂಡ ಕ್ಲೋಸ್ ಇರೋದಿಲ್ಲ, ಓಪನ್ ಇರುತ್ತೆ. ಅದು ಕಾರ್ಮಿಕ ಸಂಘಟನೆಗಳು ಹೋರಾಟವನ್ನು ಮಾಡೋಕ್ಕೆ ಅವ್ರ ಕರೆಯನ್ನು ಕೊಟ್ಟಾಗ ಕೆಲವೊಂದಿಷ್ಟು ಬಂದ್ ಆಗುತ್ತೆ, ಕೆಲವೊಂದಿಷ್ಟು ಓಪನ್ ಇರುತ್ತೆ. ವಿಮೆ ಕಚೇರಿ ಬಂದ್ ಸಾಧ್ಯತೆ ಇದೆ ಅಂತಿದ್ದಾರೆ. ಖಾಸಗಿ ಆಗಿರುವಂಥ ವಿಚಾರದಲ್ಲಿ ಯಾವುದೂ ಕೂಡ ರಿಸ್ಕ್ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಬಂದ್ ಅಂತ ಹೇಳಿದಾಗ ಅವ್ರು ಬಂದ್ ಮಾಡ್ಕೊಂಡ್ಬಿಡ್ತಾರೆ. ಗಡಿ ಕೈಗಾರಿಕೆಗಳು ಕೂಡ ಬಂದ್ ಆಗುತ್ತೆ, ಕಾರಣ ಅದು ಕಾರ್ಮಿಕರ ಮೇಲೆ ಡಿಪೆಂಡ್ ಆಗಿರೋದು. ಪೋಸ್ಟ್ ಆಫೀಸ್ ಎಂದಿನಂತೆ ಓಪನ್ ಇರುತ್ತೆ. ಅಲ್ಲಿರುವಂಥ ಸಿಬ್ಬಂದಿಗಳೆಲ್ಲ ಕೇಂದ್ರ ಸರ್ಕಾರದ ನೌಕರರಾಗಿರ್ತಾರೆ. ಹಾಗಾಗಿ ಅವರು ಯಾರು ಕೂಡ ಬಂದ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಇನ್ನು ಏನಿರುತ್ತೆ ಅನ್ನೋದಾದರೆ ರೈಲು ಬಸ್ ಸೇವೆಯಲ್ಲಿಯೂ ಕೂಡ ವ್ಯತ್ಯಯ ಯಾವುದೇ ರೀತಿಯಾಗಿ ಆಗೋದಿಲ್ಲ. ಪೋಸ್ಟ್ ಆಫೀಸ್ ಕೂಡ ಓಪನ್ ಇರುತ್ತೆ, ರೈಲು ಬಸ್ ಸೇವೆಯಲ್ಲೂ ಕೂಡ ಯಾವುದೇ ರೀತಿಯಾಗಿ ವ್ಯತ್ಯಾಸಗಳಿರೋದಿಲ್ಲ. ಆಟೋ ಟ್ಯಾಕ್ಸಿ ಸಂಚಾರ ಎಂದಿನಂತೆ ಇರುತ್ತೆ. ಹಾಗಾಗಿ ಬಂಧನ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆ ಹಿಡಿಯುವಂಥ ಸಾಧ್ಯತೆಗಳು ರೈತ ಮುಖಂಡರುಗಳಿಂದ ಆಗಬಹುದು, ಕಾರ್ಮಿಕ ಸಂಘಟನೆಗಳಿಂದಲೂ ಆಗಬಹುದು. ಇನ್ನು ಶಾಲಾ ಕಾಲೇಜು ಎಂದಿನಂತೆಯೂ ಕೂಡ ಇರುತ್ತೆ, ಅದು ಯಾವುದು ಕೂಡ ಬಂದ್ ಇರೋದಿಲ್ಲ. ಶಾಲಾ ಕಾಲೇಜುಗಳು ಇದೆಲ್ಲವೂ ಕೂಡ ಇರುತ್ತೆ. ಈಗಿಷ್ಟು ಬರ್ತಾ ಇರುವಂಥ ಅಪ್ಡೇಟ್ಸ್ಗಳು. ನಾಳೆ ಭಾರತ್ ಬಂದ್ ಅಂತ ಈಗ ಕರೆಯನ್ನು ಕೊಟ್ಟಿರೋದ್ರಿಂದ ಬಹಳಷ್ಟು ಜನಕ್ಕೆ ಇದು ರೀಚ್ ಆಗೋದ್ರು ಕೂಡ ತಡ ಆಗಿರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಅವರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ರಾಷ್ಟ್ರೀಯ ಹೆದ್ದಾರಿ ತಡೆದ ಒಂದಿಷ್ಟು ಪ್ರತಿಭಟನೆಗಳನ್ನು ಮಾಡ್ತಾರೆ. ಅದನ್ನು ಹೊರತುಪಡಿಸಿದರೆ ಕೆಲವೊಂದಿಷ್ಟು ಸಂಘಟನೆಗಳು ಕೆಲವು ಕಡೆಗಳಲ್ಲಿ ಮುಚ್ಚಿಸುವಂಥ ಕೆಲಸವನ್ನು ಮಾಡ್ತಾರೆ. ನನ್ನ ಸಹೋದ್ಯೋಗಿ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ದಿಢೀರಂತ ಈಗ ಭಾರತ್ ಬಂದ್ ವಿಚಾರದಲ್ಲಿ ಪ್ರಸ್ತಾಪ ಆಗ್ತಾ ಇದೆ. ಯಾತಕ್ಕೋಸ್ಕರ ಈ ನಿರ್ಣಯವನ್ನ ಕೈಗೊಂಡಿರುವಂಥದ್ದು? ಇದು ದೊಡ್ಡ ಮಟ್ಟದಲ್ಲಿ ಜನರಿಗೆ ರೀಚ್ ಆಗೋದ್ರಲ್ಲಿ ಸ್ವಲ್ಪ ತಡವಾಯ್ತಾ ಅಂತ ಹೇಳಿ. ಖಂಡಿತವಾಗಿಯೂ ಅರುಣ, ಕಳೆದ ಒಂದು ವಾರದಿಂದಲೇ ಕೂಡ ಈ ಭಾರತ್ ಬಂದನ್ನು ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಕಾರ್ಮಿಕ ಸಂಘಟನೆಗಳು ಮುಂದಾಗಿದ್ವು. ಪ್ರಮುಖವಾಗಿ ಕೇಂದ್ರ ಸರ್ಕಾರ ಬದಲಾವಣೆ ಮಾಡ್ತಾ ಇರುವಂಥ ಒಂದಷ್ಟು ಲೇಬರ್ ಕೋಡ್ ವಿರುದ್ಧವಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಇಡೀ ದೇಶವ್ಯಾಪ್ತಿ ಇರುವಂಥ ಕಾರ್ಮಿಕ ಸಂಘಟನೆಗಳೆಲ್ಲವೂ ಕೂಡ ಒಟ್ಟಾಗಿ ಸರ್ಕಾರಗಳಿಗೆ ಬಿಸಿಯನ್ನು ಮುಟ್ಟಿಸಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ನಿರ್ಣಯಗಳನ್ನು ಕೈಗೊಂಡು ಭಾರತ್ ಬಂದ್ಗೆ ಕರೆಯನ್ನು ಕೊಟ್ಟಿವೆ. ಇನ್ನು ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಏನು ಬಂದ್ನ ಎಫೆಕ್ಟ್ ತಟ್ಟುವ ಹಾಗೆ ಕಾಣ್ತಾ ಇಲ್ಲ. ತಾವು ಹೇಳಿದಾಗೆ ಬಹುತೇಕ ಜನರಿಗೆ ಇದರ ಮಾಹಿತಿಯ ಕೊರತೆ ಇದೆ, ಜೊತೆಗೆ ಜಾಸ್ತಿ ಹೆಚ್ಚಾಗಿ ರೀಚ್ ಆಗಿಲ್ಲದೆ ಇರುವಂತಹ ಕಾರಣಕ್ಕಾಗಿ ಆ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದ ಎಫೆಕ್ಟ್ ತಟ್ಟುವಂತ ಸಾಧ್ಯತೆ ಕಡಿಮೆ ಇದೆ. ಕೆಲವೊಂದಷ್ಟು ಬ್ಯಾಂಕ್ಗಳ ವಿಚಾರದಲ್ಲಿ ಒಂದಷ್ಟು ತಡೆಗಳಾಗಬಹುದು. ಯಾಕಂದ್ರೆ ಕೆಲವೊಂದು ಬ್ಯಾಂಕ್ ಯೂನಿಯನ್ಗಳೇನಿದೆ ಅವು ಬೆಂಬಲವನ್ನು ಕೊಟ್ಟಿದ್ದಾವೆ. ಹೆಚ್ಚು ಕಡಿಮೆ 8 ರಿಂದ 9 ಯೂನಿಯನ್ಗಳಿದೆ. ಅದರಲ್ಲಿ 3 ಯೂನಿಯನ್ಗಳು ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಕೆಲ ಬ್ಯಾಂಕ್ಗಳಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಆಗುವಂಥದ್ದು ತಡವಾಗಬಹುದು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಇನ್ಯಾವುದೇ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಆಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ರಾಜ್ಯದ ವಿಚಾರಕ್ಕೆ ಬರೋದಾದ್ರೆ ನಾಳೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಬೃಹತ್ತಾದ ಪ್ರತಿಭಟನೆಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಕೆಲಸಗಳಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಜನರಿಗೆ ಸಮಸ್ಯೆ ಆಗುವಂತ ನಿಟ್ಟಿನಲ್ಲಿ ಬಸ್ಗಳಿರ್ಬೋದು, ಆಟೋ ಕ್ಯಾಬ್ಗಳಿರ್ಬೋದು, ಜೊತೆಗೆ ಕಚೇರಿಗಳು ಎಲ್ಲವೂ ಕೂಡ ಸ್ತಬ್ಧ ಆಗುವಂಥದ್ದು ಯಾವುದೂ ಇರೋದಿಲ್ಲ. ಎಂದಿನಂತೆ ಎಲ್ಲವೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿದೆ.
ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆ ಕೇಂದ್ರದ ಕೆಲವೊಂದಷ್ಟು ಆಡಳಿತಗಳು ಏನಿರ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಭಾಗಗಳಲ್ಲಿ ಮಾತ್ರ ಇದರ ಎಫೆಕ್ಟ್ ತಟ್ಟುವಂಥ ಸಾಧ್ಯತೆ ಇದೆ. ಕೆಲವೊಂದಷ್ಟು ಕೈಗಾರಿಕೆಗಳು ಬಂದಾಗ್ಬೋದು. ಅದನ್ನು ಹೊರತುಪಡಿಸಿದ್ರೆ ಕೆಲ ಬ್ಯಾಂಕ್ಗಳು ಜೊತೆಗೆ ಇನ್ನು ಅದನ್ನು ಉಳಿದಂತೆ ಅಂಚೆ ಕಚೇರಿಗಳು ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಕಾರ್ಯವನ್ನು ನಿರ್ವಹಿಸಿದ್ರೆ ಕೆಲವೊಂದಷ್ಟು ಏನು ಏರಿಯಾಗಳಿದೆ ಆ ಭಾಗಗಳಲ್ಲಿ ಮಾತ್ರ ಇದರ ಎಫೆಕ್ಟ್ ತಟ್ಟುವಂಥ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಅಂತಹ ದೊಡ್ಡ ಬಿಸಿಯನ್ನು ತಟ್ಟುವಂಥದ್ದು ಕಡಿಮೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.